ಅತ್ತಿಬೆಲೆ ಗಡಿನಾಡು ಲಾರಿ ಮಾಲೀಕರ ಸಂಘದ ಪ್ರಾರಂಭೋತ್ಸವ ಕಾರ್ಯಕ್ರಮವು ಅತ್ತಿಬೆಲೆಯ ಎಸ್ಎನ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಇನ್ನು ಅತ್ತಿಬೆಲೆ ಗಡಿನಾಡು ಲಾರಿ ಮಾಲೀಕರ ಸಂಘದ ಪ್ರಾರಂಭೋತ್ಸವಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಎಐಎಂಟಿಸಿ ಅಧ್ಯಕ್ಷರಾದ ಜಿಆರ್ ಷಣ್ಮುಗಪ್ಪರವರು ಮಾತನಾಡಿ, ಲಾರಿ ಮಾಲೀಕರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು, ಸರ್ಕಾರ ಕೂಡಲೇ ಲಾರಿ ಮಾಲೀಕರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕು ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ, ಹೋರಾಟಗಾರರಾದ ಮಂಜುನಾಥ್ ದೇವು, ಪಟಾಪಟ್ ಪ್ರಕಾಶ್, ಪಟಾಪಟ್ ರವಿ, ಕಿರಣ್ ಪ್ರಭಾಕರ್ ರೆಡ್ಡಿ, ಶಾರದಾ ಶಾಲೆಯ ಯೋಗೇಶ್, ಎನ್ಬಿಆರ್ ಶಿವಕುಮಾರ್, ಅತ್ತಿಬೆಲೆ ಸಿ ಮುನಿರಾಜು, ಇನ್ಸೂರೆನ್ಸ್ ಮುರಳಿ ಮತ್ತು ಅತ್ತಿಬೆಲೆ ಗಡಿನಾಡು ಲಾರಿ ಮಾಲೀಕರು ಸಂಘದ ಅಧ್ಯಕ್ಷರಾದ ಅತುಲ್ಲಾ ಖಾನ್, ಉಪಾಧ್ಯಕ್ಷರಾದ ನವೀನ್ ಕುಮಾರ್, ಕಾರ್ಯದರ್ಶಿ ಶಮೀರ್ ಅಹಮದ್, ಜಂಟಿ ಕಾರ್ಯದರ್ಶಿ ಶೇಖರ್ ರೆಡ್ಡಿ, ನಿರ್ದೇಶಕರುಗಳಾದ ಶಬೀರ್, ಶಫೀಉಲ್ಲಾ, ಮಲ್ಲೇಶ್, ಎಸ್ಎಲ್ವಿ ವಿನಯ್, ತೋಶಿಫ್ ಅಹಮದ್, ಶಕೀಲ್ ಪಾಷಾ, ಇಮ್ರಾನ್, ಅಫ್ಜಲ್ ಪಾಷಾ, ನಿಸಾರ್ ಪಾಷಾ, ಆರ್ ನಾಗೇಶ್, ಅಹಮದ್, ಚಂದ್ರಪ್ಪ, ಜಕೀರ್, ರಾಘವೇಂದ್ರ, ಇನಾಯತ್ ಪಾಷಾ, ಮುರಳಿ, ಪ್ರಭಾಕರ್ ಮೊದಲಾದವರು ಹಾಜರಿದ್ದರು. ಅತ್ತಿಪಲ್ಲಿ ಗಡಿನಾಡು ಲಾರಿ ಮಾಲೀಕರ ಸಂಘ ಕಳೆದ 30 ವರ್ಷ ಇದ್ರೂ ಕೂಡ ಆಕ್ಟಿವ್ ಇರಲಿಲ್ಲ. ಇವತ್ತು ಅದನ್ನು ಪ್ರಾರಂಭ ಮಾಡಿದ್ವಿ. ಏನಪ್ಪ ಅಂದರೆ, ಬಾರ್ಡ್ರಲ್ಲಿ ಬೇಕಾದಷ್ಟು ಹಿಂಸೆ ಆಗ್ತಾ ಇದೆ. GST ಅವರು ಹಿಂಸೆ ಆಗ್ತಾ ಇದೆ, RTO ಡಿಪಾರ್ಟ್ಮೆಂಟ್ ಹಿಂಸೆ ಆಗ್ತಾ ಇದೆ. ಆದ್ದರಿಂದ ಒಂದು ಸರಿಯಾದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಲಾರಿ ಮಾಲೀಕರಿಗೆ ಉಪಯೋಗ ಆಗಬೇಕೆಂಬ ಯೋಚನೆ ಇಟ್ಟು ಇವತ್ತು ಈ ಸಂಘ ಸ್ಥಾಪನೆ ಮಾಡಿದ್ದೀವಿ. ಇಡೀ ಭಾರತ ದೇಶದಲ್ಲಿ BJP ರೂಲಿಂಗ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಎಲ್ಲ ಬಾರ್ಡರ್ ಚೆಕ್ ಪೋಸ್ಟ್ ಎತ್ತಾಗಿದೆ. ಆದರೆ ಈ ತಮಿಳುನಾಡಲ್ಲಿ ಇದರ ತನಕ ಎತ್ತಿಲ್ಲ. ಕಾರಣ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೂಡಲೇ ಅದನ್ನ ಬಾರ್ಡರ್ ಚೆಕ್ ಪೋಸ್ಟ್ ತೇಲಿಕ್ಕೆ ಸಂಘ ಸಮಸ್ಯೆ ತೀರ್ಮಾನ ಮಾಡಬೇಕು ಅಂತ ನಾನು ಕಳಕಳಿ ಮನವಿ ಮಾಡ್ತೀನಿ. ಅದೇ ಥರ ಬಾರ್ಡರ್ ಚೆಕ್ ಪೋಸ್ಟ್ ತೇಲಿಕ್ಕೆ 3 ತಿಂಗಳ ಅವಕಾಶ ಕೇಳಿದ್ದಾರೆ ರಾಮಲಿಂಗಾರೆಡ್ಡಿಯವರು. ಯಾವ ಥರ ಗುಜರಾತಲ್ಲಿ
ಮಧ್ಯಪ್ರದೇಶದಲ್ಲಿ ಸುಮಾರು ಕಡೆ ಈ ಬಾರ್ಡರ್ ಚೆಕ್ ಪೋಸ್ಟ್ ಇದ್ದಾರೆ, ಅಲ್ಲಿ ಸ್ಟಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳೆದ 3 ತಿಂಗಳ ಮುಂಚೆನೇ ನಮ್ಮನ್ನ ಅವಕಾಶ ಕೇಳಿದ್ರು. ಕೂಡಲೇ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೀವಿ. ಆ ಸ್ಟಡಿ ಟೀಮ್ನ ಕಳಿಸಿ ಸ್ಟಡಿ ಮಾಡಿ ಕೂಡಲೇ ಬಾರ್ಡರ್ ಚೆಕ್ ಪೋಸ್ಟ್ ಐತಿ ಅಂತ ಅವ್ರನ್ನೂ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ಪರಿಸ್ಥಿತಿ ಇರುವಾಗ ತಮಿಳುನಾಡಲ್ಲಿ ಬೇಕಾದಷ್ಟು ಹಿಂಸೆ ಆಗ್ತಾ ಇದೆ ಲಾರಿ ಮಾಲೀಕರಿಗೆ, 1-2 ಅಲ್ಲ. ನಿರ್ರಾಜ್ಯ ಲಾರಿ ಅಂದ್ರೆ ಮಲತಾಯಿ ಧೋರಣೆಯಲ್ಲಿ ಅವರು ಆಕ್ಟ್ ಮಾಡ್ತಾ ಇದ್ದಾರೆ, ಅದು ಬಹಳ ದೊಡ್ಡ ತಪ್ಪಾಗುತ್ತೆ. ಅದೇ ಥರ ತಮಿಳುನಾಡು ಕರ್ನಾಟಕ ಎಲ್ಲ ಒಗ್ಗಟ್ಟ ಇರಬೇಕೆಂಬ ಇಂಟೆನ್ಷನಲ್ಲಿ ಇವತ್ತು ಹೊಸೂರಿಂದ ಬಂದಿದ್ದಾರೆ. ಬೇಕಾದಷ್ಟು ತಮಿಳುನಾಡಿಂದ ಕರ್ನಾಟಕ ಎಲ್ಲ ಒಗ್ಗಟ್ಟಾಗಿದ್ದು ಏನು ಮಾಡ್ತಾ ಇದ್ವಿ. ಆಮೇಲೆ ಕೇಂದ್ರ ಸರ್ಕಾರ ಒಂದು ರೌಲಟ್ ರೂಲ್ ಮಾಡಿದೆ. 20 ವರ್ಷ ಮೇಲಿರೋ ಗಾಡಿಗೆ 30,000 ರೂಪಾಯಿ, 32,000 ರೂಪಾಯಿ. ಅದೇ ಥರ 15 ವರ್ಷ ಗಾಡಿಗೆ, 10 ವರ್ಷ ಗಾಡಿಗೆ, 15ರಿಂದ 20 ವರ್ಷ ಗಾಡಿಗೆ ಕೇಂದ್ರ ಸರ್ಕಾರ 3 ಸಲ ಮಾತುಕತೆ ನಡೆಸಿ ಅದನ್ನ ರೇಟ್ನ ಕಡಿಮೆ ಮಾಡಿದ್ದಾರೆ. ಆದರೆ 20 ವರ್ಷ ಮೇಲ್ಪಟ್ಟು ವಾಹನನ್ನ ಸ್ಕ್ರಾಪ್ ಮಾಡಬೇಕೆಂಬ ಇಂಟೆನ್ಷನ್ನಲ್ಲಿ ಅವ್ರು ಮಾಡಿದ್ದಾರೆ. ಅದು ಬಹಳ ದೊಡ್ಡ ತಪ್ಪಾಗುತ್ತೆ. ಗಾಡಿ ಟೋಟಲ್ ಆಗಿ ಸ್ಕ್ರಾಪ್ ಮಾಡೋದು ಬೇಡ, ನಿಮಗೆ ಪೊಲ್ಯೂಷನ್ ಇಂಜಿನಿಂದ ಬರುತ್ತೆ, ಆ ಇಂಜಿನ್ ಮಾತ್ರ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಮ್ಮ ಜೊತೆಗೆ ಕೈ ಜೋಡಿಸ್ಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಅದೇ ಥರ ಕೂಡಲೇ ಆ 32,000 ಕಡಿಮೆ ಮಾಡುವಂತ ಸಿಮ್ಟಾದಲ್ಲಿ ಆಲ್ರೆಡಿ ನಾವು ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ 3 ತಿಂಗಳ ಮುಂದೆ. ಏನೋ ಕಾರಣಕ್ಕಾಗಿ ಅದು ಯಾರೋ ತಮಿಳುನಾಡಿನ ಮಿನಿಸ್ಟ್ರು ಆಶ್ವಾಸನೆ ಕೊಡ್ತಾರಂತ ತಮಿಳುನಾಡಿನವರು ವಿಡ್ರಾ ಮಾಡಿದ್ರು. ಅದು ಬಹಳ ದೊಡ್ಡ ತಪ್ಪಾಗುತ್ತೆ. ಯಾವಾಗ ಒಂದು ಸೌತ್ ಜೋನ್ ಲಾರಿ ಓನರ್ಸ್ ಅಸೋಸಿಯೇಷನ್ ಇನ್ಸ್ಟ್ರಕ್ಷನ್ ಕೊಡುತ್ತೋ ಅದ್ರ ಪ್ರಕಾರ ಎಲ್ಲ ಸ್ಟೇಟ್ ನಡ್ಕೋಬೇಕು ಅಂತ ನಾನು ನಿಮ್ಮನ್ನ ಕಳಕಳಿ ಮಣ್ಣು ಮಾಡ್ಕೊಡ್ತೀನಿ. ಅದು ಒಂದು ಕಾರಣದಿಂದ ಇವತ್ತಿನ ಪರಿಸ್ಥಿತಿ ಏನಾಯಿತು. ಕರ್ನಾಟಕದಲ್ಲಿ ಸ್ಟಿಕ್ಕರ್ ಇಲ್ಲ, ಕರ್ನಾಟಕದಲ್ಲಿ ಸ್ಪೀಡ್ ಗವರ್ನರ್ ಇಲ್ಲ, ಕರ್ನಾಟಕದಲ್ಲಿ VLTD ಪ್ಯಾನಿಕ್ ಬಟನ್ ಇಲ್ಲ. ಆದರೆ ತಮಿಳುನಾಡಲ್ಲಿ ಅದು ಅಳವಡಿಸುವ ಪರಿಸ್ಥಿತಿ ಯಾಕಪ್ಪ ಆಯಿತು. ಆದ್ದರಿಂದ ಕೂಡಲೇ ತಮಿಳುನಾಡು ಲಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಮಾಡೋ ತೀರ್ಮಾನವನ್ನ ತಗೊಂಡು ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಅವ್ರಿಗೂ ಕೇಳ್ತಾ ಇದ್ದೀರಿ. ಈಗ ಪಂಜಾಬಲ್ಲಿ ಸ್ಟೇಟ್ ಟೋಲ್ ಇತ್ತು, ಒಂದೇ ದಿನ ತೆಗೆದುಬಿಟ್ರು, ಅಲ್ಲಿ ಕಾಂಗ್ರೆಸ್ ಸರ್ಕಾರ. ಆದರೆ ನಮ್ಮ ಕರ್ನಾಟಕದಲ್ಲಿ ಸ್ಟೇಟಲ್ಲಿ ರೋಡ್ ಹಾಕ್ಬಿಟ್ಟು ಸ್ಟೇಟ್ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಹಳೆ ರೋಡ್ಗೆ ಪೇಂಟ್ ಮಾಡಿಬಿಟ್ಟು ಅದೇ ರೋಡ್ಗೆ ಟೋಲ್ ಕಲೆಕ್ಟ್ ಮಾಡಿದ್ರೆ ಯಾವ ಥರ ನ್ಯಾಯ ಆಯಿತು. ಕಳೆದ ಬಜೆಟ್ಗೆ ಮುಂದೆ ಬಜೆಟ್ಗೆ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾವು ಒಪ್ಕೊಂಡ್ವಿ. ಆದರೆ ಸತತ ಈಗ 3 ವರ್ಷ ಈ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ತಪ್ಪಾಗುತ್ತೆ. ಕೂಡಲೇ ಆ ಟೋಲ್ನ ರಾಜ್ಯ ಸರ್ಕಾರ ಹಿಂದೆ ಪಡಿಬೇಕು. ಇದೆಲ್ಲ ಒಗ್ಗಟ್ಟಾಯಿತು. ಆಲ್ರೆಡಿ ರೋಡ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ 26ನೇ ತಾರೀಕು ಡೆಲ್ಲಿಯಲ್ಲಿ ಮೀಟಿಂಗ್ ನಡೀತಾ ಇದೆ. ಅದರಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಹಾಕಿರೋ ಟೋಲು, ರಾಜ್ಯ ಸರ್ಕಾರ ಹಾಕಿರೋ ಟೋಲು, ಇದ್ರ ಮೇಲೆ ಬಹಳ ದೊಡ್ಡ ಚರ್ಚೆ ಮಾಡಿ ಒಂದು ಸಬ್ಜೆಕ್ಟ್ ಟೋಲ್ ಮೇಲೆ ನಾವು ಅನಿರ್ದಿಷ್ಟಕಾಲ ಮುಷ್ಕರಕ್ಕೆ ರೆಡಿ ಆಗ್ತಾ ಇದ್ದೀವಿ. ನಾವು ಟೋಲ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಯಾರು ಹೇಳಲ್ಲ, ಟೋಲ್ ಕೊಡಕ್ಕೆ ರೆಡಿ ಇದ್ದೀವಿ. ಅಟಲ್ ಬಿಹಾರಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಇರುವಾಗ ಅತ್ತಿಪಲ್ಲಿ ಟು ಕೃಷ್ಣಗಿರಿ ಟೋಲ್ ಓಪನ್ ಮಾಡಿದ್ರು. 540 ಕೋಟಿ ಖರ್ಚಲ್ಲಿ ಮಾಡಿದ್ರು. 2,000 ಕೋಟಿ ಕಲೆಕ್ಟ್ ಮಾಡಿ ಕೂಡ ಇವತ್ತಿನ ತನಕ ಆ ಟೋಲ್ ಬಿಡ್ತಾ ಇಲ್ಲ. ಆದ್ದರಿಂದ ಪಾರ್ಲಿಮೆಂಟಲ್ಲಿ ನಿತಿನ್ ಗಡ್ಕರಿ ಅವರು ಅನೌನ್ಸ್ ಮಾಡುವಾಗ 65,000 ಕೋಟಿ ಎಂಟೈರ್ ಕಂಟ್ರಿನಲ್ಲಿ 973 ಟೋಲಲ್ಲಿ ಕಲೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಆಯ್ತು, ದೇಶದಲ್ಲಿ 90 ಲಕ್ಷ ವೆಹಿಕಲ್ ಇದೆ. ಅದರಲ್ಲಿ 60ರಿಂದ 70 ಲಕ್ಷ ಗಾಡಿ ಹೈವೇಲಿ ಓಡ್ತಾ ಇದೆ. ನಾವು 1 ಲಕ್ಷ ರೂಪಾಯಿ ಒಂದು ಗಾಡಿ ಕೊಡಕ್ಕೆ ರೆಡಿ ಇದ್ದೀವಿ. ಆದರೆ ಸರ್ಕಾರ ಒಪ್ತಾ ಇಲ್ಲ, ನಮ್ಮನ್ನ ಲೂಟ್ ಮಾಡ್ತಾ ಇದೆ. ಆದ್ದರಿಂದ ಸರ್ಕಾರ ಎಚ್ಚರಿಕೆ ತಗೊಂಡು ಮಾಡಿದವ್ರೆ ಅಲ್ಲಲ್ಲಿ ಟೋಲ್ನಲ್ಲಿ ನಾವು ಗಾಡಿ ನಿಲ್ಲಿಸಬೇಕಾಗುತ್ತೆ. ಅದ್ರ ಬಗ್ಗೆ 26ನೇ ತಾರೀಕು ಡೆಲ್ಲಿನಲ್ಲಿ ಚರ್ಚೆ ಮಾಡಿ ಒಂದು ಸರಿಯಾದ ನಿರ್ಧಾರ ತಗೊಳ್ಳಕ್ಕೆ ಲಾರಿ ಮಾಲೀಕರು ರೆಡಿ ಆಗ್ತಾ ಇದ್ದಾರೆ. ಆದ್ದರಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ಬರು ಒಗ್ಗಟ್ಟಾಗಿ ಲಾರಿ ಮಾಲೀಕರಿಗೆ ಒಂದು ಸರಿಯಾದ ನ್ಯಾಯ ಕೊಡಬೇಕಂತ ನಾನು ಕಳಕಳಿ ಮಾಡ್ಕೊಡ್ತೀನಿ. ಧನ್ಯವಾದಗಳು. ಜೈ ಹಿಂದ್.
ಇವತ್ತು ನಮ್ಮ ಅತ್ತಿಬೇಲೆ ಗಡಿನಾಡಲ್ಲಿ ಯಾವುದು ಲಾರಿ ಅಸೋಸಿಯೇಷನ್ ಇರಲಿಲ್ಲ. ನಮ್ಮ ಗುರೂಜಿಗಳ ನೇತೃತ್ವದಲ್ಲಿ ಇವತ್ತು ಅತ್ತಿಬೇಲೆ ಗಡಿನಾಡು ಲಾರಿ ಮಾಲೀಕರ ಸಂಘವನ್ನು ಉದ್ಘಾಟನೆ ಮಾಡಿದ್ದಾರೆ, ಅದ್ದೂರಿಯಲ್ಲಿ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಅವರ ಹಿಂಬಾಲಕರಾಗಿ ಅವರು ಏನು ಹೇಳ್ತಾರೆ ಅದನ್ನು ಪಾಲಿಸಿ ನಾವು ಇದನ್ನು ಮುಂದುವರಿಸ್ಕೊಂಡು ಒಂದು ಗಟ್ಟಿ ಅತ್ತಿಬೇಲೆ ಗಡಿನಾಡಲ್ಲಿ ಒಂದು ಗಟ್ಟಿ ಥರ ಲಾರಿಗಳೊಂದು ಒಗ್ಗಟ್ಟಿಂದ ನಡ್ಕೊಂಡು ಹೋಗ್ತೀರಂತ ನಿರ್ಧಾರ ತೊಗೊಳ್ತೀರಂತ ಈ ಮೂಲಕ ನಿಮಗೆಲ್ಲ ತಿಳಿಸ್ತೀನಿ. ಜೈ ಕರ್ನಾಟಕ. ಅತ್ತಿಪಲ್ಲಿಯಲ್ಲಿ ಆ ಸುಂಕ ಲೋಕಲ್ ಗಾಡಿಗೆ 10 ಕಿಲೋಮೀಟರ್ ಕಲೆಕ್ಟ್ ಮಾಡಬಾರ್ದು ಅಂತಿದೆ. ಆದರೆ ಈ 16ನೇ ತಾರೀಕಿಂದ ತೀರ್ಮಾನ ತಗೊಂಡಿದ್ವಿ. ಇನ್ನು 3 ದಿವಸದ ಒಳಗಡೆ ಟೋಲ್ನವ್ರಿಗೆ ಮನವಿ ಮಾಡ್ತೀವಿ. ಲೋಕಲ್ ರಿಜಿಸ್ಟ್ರೇಷನ್ ಅತ್ತಿಪಲ್ಲಿ ಗಾಡಿ ಲಾರಿ ಎದಿದೆಯೋ ಅದನ್ನು ಕೂಡಲೇ ಅವ್ರು ಬಿಡಬೇಕಾಗುತ್ತೆ. 2 ಕಿಲೋಮೀಟರ್ಗೆ ನಾವು ಟೋಲ್ ಕೊಡೋಕೆ ರೆಡಿ ಇಲ್ಲ. 1 ಕಿಲೋಮೀಟರ್ ಇಲ್ಲ. ಡ್ರೈವರ್ನ ಕರ್ಕೊಂಬರಕ್ಕೆ ಹೊಸೂರಿಗೆ ರಿಪೇರಿ ಗಾಡಿ ಓಟ್ ಬಂದರೆ ನಾವು ಟೋಲ್ ಕೊಡ್ಬೇಕು. ಯಾಕೆ ಕೊಡ್ಬೇಕು ನಾವು? ಆದ್ದರಿಂದ ಅತ್ತಿಪಲ್ಲಿಯಲ್ಲಿ ಒಂದು ಲಿಸ್ಟ್ ಕೊಡ್ತಾ ಇದ್ದೀವಿ. ಅತ್ತಿಪಲ್ಲಿ ಸ್ವಂತವಾಗಿರ್ತಕ್ಕಂಥ ಲೋಕಲ್ ಗಾಡಿಗಳು, ಲೋಕಲ್ ಲಾರಿಗಳು ಗಡಿನಾಡು ಅಸೋಸಿಯೇಷನ್ ಕೊಡ್ತಾ ಇದ್ದೀವಿ. ಆ ಗಾಡಿನೆಲ್ಲ ಕೂಡಲೇ ಬಿಡಬೇಕು. ಇಲ್ದೋರೆ 20ನೇ ತಾರೀಕಿಂದ ಒಂದು ದಿನ ಅವಕಾಶ ಕೊಡ್ತೀವಿ. ಇಲ್ದೋರೆ ಎಂಟೈರ್ ಟೋಲ್ ಜಾಮ್ ಬಂದಾಗುತ್ತೆ. ಯಾಕಂದ್ರೆ ಇಷ್ಟು ದಿನ ನಮ್ಮ ಹತ್ರ ಲೂಟ್ ಮಾಡಿಬಿಟ್ರು. ಒಂದು ಸಂಘ ಸಂಸ್ಥೆ ಇಲ್ಲ ಎಂಬುದಕ್ಕೆ ಕಾರಣ ಇದು. ಅದೇ ಥರ ನಾವು ಈ ಅತ್ತಿಪಲ್ಲಿ ಆನೇಕಲ್ ಲೋಕಲ್ ಲಾರಿ ಮಾಲೀಕರೆಲ್ಲ ಒಗ್ಗಟ್ಟಾಗಿದ್ದು ಯಾವುದೇ ಕಾರಣಕ್ಕೆ ಗೂಡ್ ಶೆಡ್ ಬರ್ತಾ ಇದೆ, ಆ ಗೂಡ್ ಶೆಡ್ಡಲ್ಲಿ ಅತ್ತಿಪಲ್ಲಿ ಆನೇಕಲ್ ಗಾಡಿಗಳು ಓಡಲಿಕ್ಕೆ ಎಲ್ಲ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಇವತ್ತು. ಆದ್ದರಿಂದ ಅದನ್ನು ಕೂಡ ಇಲ್ಲಿರ್ತಕ್ಕಂಥ MLA ಅವ್ರ ಜೊತೆಗಿರಬೇಕು. ಅದೇ ಥರ ರೈಲ್ವೆ ಡಿಪಾರ್ಟ್ಮೆಂಟ್ ನಮ್ಮ ಜೊತೆಗೆ ಕೈ ಜೋಡಿಸ್ಕೋಬೇಕು. ಯಾಕಂದ್ರೆ ನಾವು ಲೋಕಲಲ್ಲಿ ಇರೋರು, ನಮ್ಮದು ಜಾಗ ಕೊಟ್ಟಿದ್ದೀವಿ, ನಮಗೆ ರೋಡ್ ಜಾಗ ಕೊಟ್ಟಿದ್ದೀವಿ. ಬೇಕಾದ ಸೌಲಭ್ಯ ನೀವು ಮಾಡಿಬಿಟ್ಟು ನಮಗೆ ಫಂಡಮೆಂಟಲ್ ರೈಟ್ಸ್ ಇದೆ ಕೇಳಲಿಕ್ಕೆ. ನೀವು ಲೋಕಲ್ನವ್ರಿಗೆ ಕೊಟ್ಬಿಟ್ಟೆ ಬೇರೆ ಯಾರಿಗನ ಕೊಡಬೇಕಾಗುತ್ತೆ. ಆದ್ದರಿಂದ ಅದನ್ನು ತೀರ್ಮಾನ ಮಾಡಿದ್ದೀವಿ. ಅದು ಕೂಡ ಈ ಗಡಿನಾಡು ಅಸೋಸಿಯೇಷನ್ನಿಂದ ಪ್ರಾರಂಭ ಆಗುತ್ತೆ. ಧನ್ಯವಾದಗಳು. GR ಷಣ್ಮುಗಪ್ಪನವರ ನೇತೃತ್ವದಲ್ಲಿ ಇವತ್ತು ಅತ್ತಿಬೆಲೆ ಗಡಿನಾಡು ಲಾರಿ ಮಾಲೀಕರ ಸಂಘದ ಉದ್ಘಾಟನೆಯಾಗಿದೆ. ಅತ್ತಿಬೆಲೆ ಗಡಿ ಭಾಗದಲ್ಲಿ ತುಂಬಾ ಲಾರಿಗಳವರೆಗೆ ಸಮಸ್ಯೆ ಇದೆ. ಒಂದು ಮುಖ್ಯವಾಗಿ ಅತ್ತಿಬೆಲೆ ಟೋಲ್ ಗೇಟು, ಎರಡನೇದು ಬಂದು ಅತ್ತಿಬೆಲೆ ಸುತ್ತಮುತ್ತ 12 ಕಿಲೋಮೀಟರಲ್ಲಿ 5-6 ಕೈಗಾರಿಕಾ ಪ್ರದೇಶಗಳಿದ್ದರೂ ಅತ್ತಿಬೆಲೆ ಲೋಕಲ್ ಅವರಿಗೆ ಯಾವುದೇ ಒಂದು ರೀತಿಯಾದ ಲೋಡ್ಗಳು ಸಿಗದೇ ಇರೋದ್ರಿಂದ ಲಾರಿಗಳೆಲ್ಲ ಕಂತುಗಳು ಕಟ್ಟೋಕ್ಕಾಗದೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಆ ಒಂದು ಸಮಸ್ಯೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಸಂಘ ಕಟ್ಟಿ ಇದರಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸೋಕ್ಕೆ ಒಂದು ಪ್ರಯತ್ನವಾಗಿ ಈ ಒಂದು ಹೆಜ್ಜೆ ಇಡ್ತಾ ಇದ್ದೀವಿ. ಇದರಲ್ಲಿ ಯಶಸ್ವಿ ಆಗಬೇಕೆಂದು ಎಲ್ಲರೂ ಬಯಸಬೇಕಂತ ಕೋರ್ಕೊತಿದ್ದೀವಿ. ಬೆಲೆ ಗಡಿ ಭಾಗದಲ್ಲಿದ್ದು ಗಡಿ ಭಾಗದ ಲಾರಿ ಮಾಲೀಕರ ಸಂಘವನ್ನು ಈ ದಿನ ಈ ರಾಜ್ಯದ ಸಾರಿಗೆ ಸಚಿವರು ವಿಶೇಷವಾಗಿ ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ರಾಜ್ಯ ಮಟ್ಟದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಷಣ್ಮುಗಮ್ಮರು ಭಾಗವಹಿಸಿದ್ದಾರೆ. ಈ ಗಡಿನಾಡು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಅತಾವುಲರನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಅಲಬಾಕಾಶ್ ಅವರು, ಅಂಜೂರವರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತೇಳಿ ಅಪೇಕ್ಷೆಯನ್ನು ಪಟ್ಟಾಗ ಈ ಕಾರ್ಯಕ್ರಮ ಸಂಘಟನೆಗಳಿಗೆ ನಾವು ಬೆನ್ನೆಲುಬಾಗಿರ್ತೀವಿ. ಸಂಕಷ್ಟ ಬಂದಾಗ ಜೊತೆಯಲ್ಲಿ ಇರ್ತೀವಿ. ಈ ಸಂಘಟನೆ ಬೃಹದಾಗಿ ಬೆಳಿಬೇಕು. ನಿಮ್ಮ ಈ ರೀತಿಯ ಸಂಘಟನೆಗಳು ಸಹಕಾರ ಕ್ಷೇತ್ರದ ಮುಖಾಂತರ ಬೆಳೆದು ಈ ನಿಮ್ಮ ಬಂಧುಗಳಿಗೆ ವಿಶೇಷವಾದಂಥ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಿರ್ಬೇಕಂತೇಳಿ ಅವರಿಗೆ ಶುಭ ಕೋರಿ ನಾನು ನೆನಪು